ನಗರಸಭೆ ಆವರಣದಲ್ಲಿ ಬ್ರೋಕರ್ಗಳ ಪ್ರವೇಶವನ್ನ ನಿಷೇಧಿಸಲಾಗಿದೆ. ನಗರಸಭೆ ಪ್ರಾಂಗಣದಲ್ಲಿ ಬೀಡು ಬಿಟ್ಟು ಬ್ರೋಕರ್ಗಿರಿಯನ್ನ ನಡೆಸಿ ಸರ್ಕಾರಿ ಕೆಲಸಕ್ಕೆ ಅಡ್ಡಿಪಡಿಸುವವರ ಬಗ್ಗೆ ಕ್ರಮ ಕೈಗೊಳ್ಳಲು ಪೊಲೀಸ್ ಇಲಾಖೆಗೆ ಸೂಚನೆಯನ್ನ ನೀಡಲಾಗುತ್ತದೆ ಎಂದು ಶಾಸಕ ಹಾಗೂ ಅರಣ್ಯ ಕೈಗಾರಿಕಾ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದ ಗೋಪಾಲಕೃಷ್ಣ ಬೇಳೂರು ಅವರು ತಿಳಿಸಿದ್ದಾರೆ. ಗಣಪತಿ ಹಬ್ಬ ಆದಮೇಲೆ ಫ್ರೀ ಆದ ನಂತರ ಮುಖ್ಯಮಂತ್ರಿಗಳನ್ನು ಕರೆಸಬೇಕಲ್ಲ, ಅದಕ್ಕಾಗಿ ಎಲ್ಲ ರೋಡ್ಗಳನ್ನು ವ್ಯವಸ್ಥೆ ಮಾಡಿಕೊಂಡು ಮಾಡ್ತಿದ್ದೀವಿ. ಎಲ್ಲ ರೆಡಿಯಾಗಿದೆ, ಇದೆಲ್ಲ ರೆಡಿಯಾಗಿಬಿಟ್ಟಿದೆ. ಆಚೀಚೆಗೆ ರೋಡ್ ಆಗಬೇಕಲ್ಲ, ಅದೆಲ್ಲ ಆದಮೇಲೆ ಅದನ್ನು ಕ್ಲಿಯರ್ ಮಾಡಿ ಜನರಿಗೆ ಶಾಸನಸಭೆಯಲ್ಲಿ ಏನಾದರೂ ವಿಶೇಷ ಶಾಸನ ಸಭೆಯಲ್ಲಿ ಸರಿ ಕಸ್ತೂರಿ ರಂಗನ್ ವರದಿ ಬಗ್ಗೆ ನಾನು ಮಾತಾಡಬೇಕಾಗಿದೆ. ಸುಮಾರು 48 ಹಳ್ಳಿಗಳಿಗೆ ಕಸ್ತೂರಿ ರಂಗನ್ ವರದಿ ಜಾರಿ ಮಾಡ್ತೇನೆ ಅಂತ ಕೇಂದ್ರ ಸರ್ಕಾರ ಇದ್ದಾರೆ. ಅದರ ಬಗ್ಗೆ ಈ ಪಾರ್ಟಿಗಳು ಯಾರು ಮಾತಾಡೋಲ್ಲ, ಅದರ ಬಗ್ಗೆ ಎಚ್ಚರ ಏನು ಹೇಳೋದಿಲ್ಲ. ಸುಮ್ಮನೆ ಬೇಳೂರು ಕನ್ನಡಕ, ಈ ಕನ್ನಡಕ ಡ್ರೆಸ್ ಹೇಳಿ ಹೋದ ಸರಿ ಹಾಳಾಗೋಗಿದ್ದವರು ಈಗಲೂ ಅದೇ ಹೇಳಕ್ಕೆ ಶುರು ಮಾಡಿದ್ದಾರೆ. ಇರಲಿ, ಅದೆಲ್ಲ ತಗೊಳ್ತಾರೆ. ನಗರಸಭೆ ಸಭಾಂಗಣದಲ್ಲಿ ನಗರಸಭೆ ಅಧಿಕಾರಿಗಳ ಸಭೆಯನ್ನ ನಡೆಸಿದ ಅವರು ಬ್ರೋಕರ್ಗಳಿಗೆ ನಗರಸಭೆ ಆವರಣದಲ್ಲಿ ಏನು ಕೆಲಸ, ಅವರನ್ನ ಯಾವುದೇ ಕಾರಣಕ್ಕೂ ಬೆಂಬಲಿಸಬೇಡಿ ಎಂದು ಅಧಿಕಾರಿಗಳಿಗೆ ಸೂಚನೆಯನ್ನ ನೀಡಿದರು. ನಗರಸಭೆ ವ್ಯಾಪ್ತಿಯಲ್ಲಿ ನಕಲಿ ಹಕ್ಕುಪತ್ರವನ್ನ ತಯಾರಿಸಿ ನಗರಸಭೆಯ ಜಾಗವನ್ನ ಲಪಟಾಯಿಸುತ್ತಿದ್ದಾರೆ ಎನ್ನುವ ದೂರು ವ್ಯಾಪಕವಾಗಿದೆ. ಶ್ರೀಧರ್ ನಗರ, ರಾಮನಗರ ಇತರೆ ಕಡೆಗಳಲ್ಲಿ ನಗರಸಭೆಯಿಂದ ಕಾಯ್ದಿರಿಸಿದ ನಿವೇಶನ ಪಟ್ಟಿಯನ್ನ ತಕ್ಷಣ ಸಿದ್ಧಪಡಿಸಿ ಅದನ್ನು ಬಂದೋಬಸ್ತು ಮಾಡಿ ಎಂದು ಸೂಚನೆಯನ್ನ ನೀಡಿದರು. ಚುನಾವಣೆ ಪೂರ್ವದಲ್ಲಿ ಇವರು ಇದೇ ಥರನೇ ನನ್ನ ಬಗ್ಗೆ ಅಪಾರ ಬೇರೆ ಬೇರೆ ಅಪವಾದನೆ ಮಾಡಿ ಅವರು ಈ ಮಟ್ಟಕ್ಕೆ ಹೋಗಿದ್ದಾರೆ. ಬೇಳೂರು ಯಾವ ಸುಳ್ಳು ಹೇಳಿದಾನೋ ಅವ್ರು ಬಂದು ಹೇಳಬೇಕು. ನಾನು 2 ತಿಂಗಳ ಇರಲಿಲ್ಲ, ಸತ್ಯ. ನನಗೋಸ್ಕರ ಒಂದು ಮಂತ್ರಿ ಸ್ಥಾನಕ್ಕಾಗಿ ಡೆಲ್ಲಿ ಹೋಗೋದು ಅಥವಾ ಮುಖ್ಯಮಂತ್ರಿಗಳು ಇದನ್ನು ಮುಖಂಡರು ಭೇಟಿ ಮಾಡೋಕ್ಕೆ ಹೋಗಿದ್ದೆ. ಈ ಮನುಷ್ಯ ಮಂತ್ರಿಯಾಗಿ 6 ತಿಂಗಳೆಲ್ಲ ಹೊರಗಡೆ ಹೋಗಿದ್ರಲ್ಲ, ಜೈಲಿಗೆ ಹೋಗೋರು ಆಸ್ಪತ್ರೆ ಸೇರ್ಕೊಂಡಿಲ್ಲ, ಅದಕ್ಕೆ ಹೋಗಿದ್ರು. ಇವ್ರಿಗೆ ಯೋಗ್ಯತೆನೇ ಇಲ್ಲಲ್ಲ, ಅದು ಮಂತ್ರಿಯಾಗಿ ಇಟ್ಕೊಳ್ಳೋ ಅಂಥ ಯೋಗ್ಯತೆನೂ ಅವ್ರಿಗೆ ಸಿಗಲಿಲ್ಲ. ಅದು ಈಗ ನನ್ನ ಹತ್ರ ಬೇರೆ ಬೇರೆ ಮಾತಾಡ್ತಾರೆ. ಅವ್ರಿಗೆ ಏನಾಗಿದೆ, ಅವ್ರಿಗೆ ಯಾವುದಕ್ಕೆ ಬೇರೆ ಕೆಲಸ ಇಲ್ಲ. ಅವರಿಗೆ ನಾನು 2 ತಿಂಗಳೇ ಇಲ್ಲ ಅಂತ ಸ್ವಲ್ಪ ಚಟುವಟಿಕೆ ಮಾಡಿದ್ದಾರೆ ಬಿಟ್ಟರೆ ಬೇರೆ ಏನೂ ಇಲ್ಲ. ಬೇಳೂರು ಯಾವತ್ತಾರು ಸುಳ್ಳು ಹೇಳಿದ್ದೆ, ಬೇಳೂರು ಯಾರಿಗಾರು ಮೋಸ ಮಾಡಿದ್ದಿದ್ರೆ, ಬೇಳೂರು ಯಾರು ಬಡವರು ಮೋಸ ಮಾಡಿದ್ದಿದ್ರೆ ಈಗಲೇ ರಾಜೀನಾಮೆ ಕೊಡ್ತೇನೆ ನಾನು. ಬೇಳೂರು ಯಾವಾಗಲೂ ಜನರ ಪರವಾಗಿ, ಬಡವರ ಪರವಾಗಿ, ಕ್ಷೇತ್ರದ ಜನರ ಪರವಾಗಿ ಬಿಟ್ಟರೆ ಬೇರೆ ಏನೂ ಇಲ್ಲ. ಈ ಸಣ್ಣ ಪುಟ್ಟ ಹೇಳಿಕೆಗಳಿಗೆ ಇವರಿಗೆಲ್ಲ ನಾನು ಬೆಲೆನೇ ಕೊಡಲ್ಲ. 28 ಚುನಾವಣೆಯನ್ನು ನಾನು ನೋಡ್ತೇನೆ, ಆವಾಗ ಬರಕ್ಕೆ. ಈ ಸಂದರ್ಭದಲ್ಲಿ ಪೌರಾಯುಕ್ತ ಎಚ್.ಕೆ. ನಾಗಪ್ಪ, ನಗರಸಭೆ ಯೋಜನಾಧಿಕಾರಿ ರಂಗಸ್ವಾಮಿ, ನಗರಾಭಿವೃದ್ಧಿ ಕೋಶದ ಕಾರ್ಯಪಾಲಕರಾದ ಅಭಿಯಂತರರಾದ ನದಾಫ್ ಹಾಜರಿದ್ದರು. ರವಿ, 9 ನ್ಯೂಸ್, ಸಾಗರ.